ಕೂತ್ಕೊಂಡು ಓದ್ಲಾ ಹೊಡಿ ಅಂದ್ರೆ 1 hour ಹೊಡಿತೀನಿ, ಇದ್ರೆ ಸೀರಿಯಸ್ ಆಗಿ ಮಾತಾಡು ಅಂದ್ರೆ ಒಂಥರ ನಡಗುತ್ತೆ ಮೈಯೆಲ್ಲ. ಯಾರು ಇದನ್ನ ನಂಬಲ್ಲ. ಅಂದ್ರೆ ನಾನು ನೋಡಿ ಟೈಮ್ ಹೆಂಗಿರುತ್ತೆ ಅಂದ್ರೆ ಶ್ರೀ ಮುರುಳಿ ಅವ್ರಿಗೋಸ್ಕರ ಸ್ಪೀಚ್ ರೆಡಿ ಮಾಡ್ಕೊಂಡ್ ಬಂದ್ರೆ ನೋಡೋದು ಅವರೇ ಹೊಟ್ಟೋಗ್ಬಿಟ್ರು ಅಂತ ಟೈಮ್ ಹಿಂಗಿರುತ್ತೆ ಒಂದು ಗಾಡ್ಸ್ ಪ್ಲಾನ್ ಅಂತಾರೆ. ನೀಟಾಗಿ ಅದೊಂದೇ ತಯಾರು ಮಾಡ್ಕೊಂಡ್ ಬಂದಿದೆ ನೋಡೋದು ಅವರೇ ಹೊಟ್ಟೋದ್ರು. ಇರ್ಲಿ, ಅವ್ರಿಗೆ ತುಂಬ ಧನ್ಯವಾದ, ಥ್ಯಾಂಕ್ ಯು. ಕೆಲವೊಂದು ಮನ್ಸಿಂದ ಹೇಳೋ ಮಾತಿರ್ತದ ಮನ್ಸಲ್ಲಿ ನೆಕ್ಸ್ಟ್ ಗೆಸ್ಟ್ ಆಗಿ ಕರ್ಕೊಂಡಾಗದು ನಂಗೆ ಇಟ್ಕೋತೀನಿ, ಯಾಕಂದ್ರೆ ಪಂಚ್ಗಳು ಸ್ಟಾಕ್ ಇರಲ್ಲ. ಸೊ ಥ್ಯಾಂಕ್ ಯು. ನನಗೆ ಅದೇ ಹೇಳದ್ನಲ್ಲ, ಕೆಲವೊಂದು ಟೈಮ್ ಭಾವುಕನಾಗ್ತೀನಿ ಆರಾಮ್ ಅರವಿಂದ್ ಸ್ವಾಮಿ ಬಗ್ಗೆ ಮಾತಾಡಕ್ ಹೋದ್ರೆ. ನಾನು ಬೇಸಿಕಲಿ ಶಾರ್ಟ್ ಫಿಲ್ಮ್ ಮೇಕರ್. ತುಂಬಾ ಒಂದು ಕಡಿಮೆ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಸಿನಿಮಾ, ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡು. ಫಸ್ಟ್ನೇ ಸಿನಿಮಾಗೂ ಏನಂತ ನಾಗೇಶ್ ಕುಮಾರ್ ಯುಎಸ್ ಅವ್ರು ಅವಕಾಶ ಕೊಟ್ಟಿದ್ದು ಫಸ್ಟ್ನೇ ಸಿನಿಮಾಗೆ. ಏನಂತ ಬಜೆಟ್ ಇಲ್ಲ, ಎರಡನೇದಕ್ಕೂ ಎಂತ ಬಜೆಟ್ ಇಲ್ಲ. ನನಗೆ ಒಂದು ಬೇಜಾರಿತ್ತು. ಓಕೆ ಗುರು, ಪ್ರತಿಯೊಬ್ಬರು ನಿನಗೆ ಟ್ಯಾಲೆಂಟ್ ಇದೆ, ತುಂಬಾ ಚೆನ್ನಾಗಿ ಬರೀತೀಯಾ, ಎಲ್ಲ ಹೊಗಳ್ತಾರೆ. ಅಂದ್ರೆ ಹೆಂಗಾಗೋಯ್ತು ಅಂತಂದ್ರೆ, ಈಗ ಗಂಟೆ ಬಾರಿಸ್ಕೊಂಡು ಬರ್ತಾರಲ್ಲ, ಗುರು ಸಕಾಲಾಗಿ ಆಡ್ತಾನೆ ಏನ್ ರಾಗ ಅಂದ್ಬಿಟ್ಟು ಅವ್ರ ತಂಗನ್ನ ಹಾಕಿದ್ರ ಆಗ್ತಾ ಇತ್ತು. ಅಂದ್ರೆ ಯಾಕೆ ಗುರು ಈಗ ಆಗ್ತಾ ಇದೆ ಅಂತ ಅನ್ಸ್ತಾ ಇತ್ತು. ಅವಾಗ ನನಗೆ ಇದು ಗಜಾನನ್ ಗ್ಯಾಂಗ್ ಪ್ರೀಮಿಯರ್ ಅಲ್ಲಿ ಅನೀಶ್ ಅವರು ಮತ್ತೆ ನಮ್ಮ ಶ್ರೀಕಾಂತ್ ಪ್ರಸನ್ನ ಅವರು ಸಿನಿಮಾ ನೋಡ್ಬಿಟ್ಟು ಅವತ್ತು ಹೇಳಿದ್ರು, ಅನೀಶ್ ಅವ್ರು ಬಂದು ಪಾಪ ಅವ್ರು ಪ್ರತಿ ಸಿನಿಮಾಗೂ ಮಾಡ್ತಾರೆ, ಅಂದ್ರೆ ಅಲ್ಲಿ ಬಂದು ಸೆಲೆಬ್ರಿಟಿ ಶೋ ಬಂದ್ಬಿಟ್ಟು ಹೇಳಿದ್ರು, ಈ ಸಿನಿಮಾ ಇಷ್ಟ ಆಗಿಲ್ಲ, ನನಗೆ ಫೋನ್ ಮಾಡಿ ನಾನು ದುಡ್ಡು ಹಾಕ್ತೀನಿ ಅಂತ. ಅಂಡ್ ಅಗೇನ್ ಅಷ್ಟಕ್ಕೆ ಮುಗಿತಾ ಇತ್ತೇನೋ ಮೋಸ್ಟ್ಲಿ ನನ್ನ ಸಂಬಂಧ. ಅದಾದ ನಂತರ ನನಗೆ ಆರಾಮ್ ಅರವಿಂದ್ ಸ್ವಾಮಿ ಸ್ಕ್ರಿಪ್ಟ್ ಮಾಡ್ಕೊಂಡು ಸುಮಾರು ಕಡೆ ಅಲಿತಾ ಇದ್ದೆ. ನನಗೆ ಗೊತ್ತಿತ್ತು ಇಂಡಸ್ಟ್ರಿ ಯಾರು ಕರೆದು ಊಟ ಹಾಕಿ, ಊಟ ಟೈಮ್ ಹೋದ್ರು ಕಾಫಿ ಟೀ ಕೊಡ್ತಾರೆ, ಅಂಡ್ ಅಗೈನ್ ಯಾರು ಕರೆದು ಊಟ ಹಾಕಲಾದ್ರು. ಅಂಡ್ ಅಗೈನ್ ನನ್ನ ಪ್ರತಿ ಪ್ರೊಡ್ಯೂಸರ್ ಹತ್ರ ಹೋದಾಗ್ಲೂ ಅಗೈನ್ ಅದೇ ರಿಜೆಕ್ಷನ್ಗಳು ಸ್ಟಾರ್ಟ್ ಆದಾಗ ನನಗೊಂಥರ ಅನ್ಸಕ್ ಶುರುವಾಯ್ತು, ಓಕೆ ಗುರು, ಅಂದ್ರೆ ಇನ್ನೂ ನಮ್ಮನ್ನು ತಗೊಂಡಿಲ್ವೇನೋ ಇಂಡಸ್ಟ್ರಿ. ಅಂದ್ರೆ ನಾನು ಅತ್ಲಾಗೆ ಪೂರ್ತಿ ಸೋತು ಇಲ್ಲ, ಅಥವಾ ಪೂರ್ತಿ ಗೆದ್ದು ಇಲ್ಲ, ಮೈದಲ್ಲಿ ಹುಡ್ಕೊಂಡ್ಬಿಟ್ಟಿದ್ನಲ್ಲ, ಅದೊಂದು ಪ್ರೆಷರ್ ಇತ್ತು ನನಗೆ. ಕರೆದ್ರು ನನ್ನ ಯಾರೋ ಇವ್ರು ಫೋನ್ ಮಾಡಿ ಕರೆದ್ರು, ಈ ತರ ಅನೀಶ್ಗೊಂದು ಕತೆ ಮಾಡಬೇಕು ಅಂತ. ಫಸ್ಟ್ ಕಾಲ್ ನನ್ನ ಲೈಫಲ್ಲಿ ಬಂದಿದ್ದು ಒಂದು ಪ್ರೊಡಕ್ಷನ್ ಹೌಸ್ ಇಂದ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನನಗೆ ಅಲ್ಲೇ ಗೆದ್ಬಿಟ್ಟೆ ನಾನು, ಈ ಇಂಡಸ್ಟ್ರಿ ನನಗೆ ಅನ್ನ ಕೊಡುತ್ತೆ ಅಂತ ಅಲ್ಲೇ ಫಿಕ್ಸ್ ಆಗೋಯ್ತು. ಅಂದ್ರೆ ಒಂದು ಈಗೋ ಇರುತ್ತೆ. ಅನೀಶ್ ಈಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್, ಎಷ್ಟು ಜನ ಗೊತ್ತೋ ಇಲ್ವೋ ಗೊತ್ತಿಲ್ಲ, ವಂಡರ್ಫುಲ್ ಟೆಕ್ನಿಷಿಯನ್. ನನಗಿಂತ ಜಾಸ್ತಿ ಟೆಕ್ನಿಕಲ್ ನಾಲೆಜ್ ಇರುವಂತಹ ಒಬ್ಬ ನಟ ಕಮ್ ನಿರ್ದೇಶಕ, ಅವರೇ ಇನ್ನೊಂದು ಮಾಡ್ಕೊಬೋದಿತ್ತು. ಬಟ್ ನನ್ನ ಕರೆದಾಗ ನನಗನ್ಸಿದ್ದು, ಗುರು ದೊಡ್ಡ ಜವಾಬ್ದಾರಿ ಇದೆ ನನಗೆ, ಯಾಕೆಂತಂದ್ರೆ ಅವರಲ್ಲಿ ಎಲ್ಲ ಇದೆ, ಎಲ್ಲವೂ ಮಾಡುವ ಒಂದು ಕತೆ ಮಾಡೋ ಟ್ಯಾಲೆಂಟ್ ಇದೆ. ನನ್ನ ಕರೆದಿದ್ರಂದ್ರೆ ಅವ್ರಿಗೆ ಬೇರೆ ಫ್ಲೇವರ್ ಬೇಕು ಅಂತ ನನಗೆಲ್ಲ ಅರ್ಥ ಆಯ್ತು. ಆಕ್ಚುಲಿ ಫಸ್ಟ್ನೇ ದಿನ ಬಂದು ಕತೆ ಹೇಳಿದಾಗ ಇದು ಸುಮಾರು ಇಂಟರ್ವ್ಯೂ ಹೇಳಿದೀನಿ ನಾನು. ಅನೀಶ್ ಅಂದ್ರೆ ಮಾಸ್ ಅಲ್ವಾ, ಪ್ರಶಾಂತ್ ಅವ್ರು ಕೂತಿದ್ರು, ನಾನು ಗುಲ್ಟು ನೋಡ್ಬಿಟ್ಟು ಗುಲ್ಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಜ್ ನನಗೆ ಅವಾಗಿಂದ. ಗುಲ್ಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಜ್. ಇವಾಗ ಇಲ್ಲ, ಹಾಗೇನಿಲ್ಲ, ಈಗ ಬಹಳ ಕ್ಲೋಸ್ ಆಗಿದ್ದಾರೆ. ಸೊ ಅಕೀರಾ ಪ್ರೊಡ್ಯೂಸರು, ಗುಲ್ಟು ಪ್ರೊಡ್ಯೂಸರು, ಅನೀಶ್ ಅವರು. ಸೊ ನಾನು ಕೂತ್ಕೊಂಡಿದ್ದೆ, ಅನೀಶ್ ಅವರು ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು ಆಚೆ ಕಡೆ. ಸೊ ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ರು. ಸೊ ಬಹಳ ಫ್ರೆಶ್ ಆಗಿದೆಯಲ್ಲ, ಫ್ರೆಶ್ ಆಗಿ ಒಂದು ಕತೆ ಹೇಳಿ ಬಹಳ ಫ್ರೆಶ್ ಆಗಿ ಕಾಣ್ತಾ ಇದಾರೆ, ಫ್ರೆಶ್ ಆಗಿ ಒಂದು ಕತೆ ಹೇಳ್ಬಿಟ್ಟು ಒಂದು ಅಡ್ವಾನ್ಸ್ ಹಾಕೊಳ್ಳೋಣ ಅಂತ. ಸುಮಾರು EMI ಕಟ್ಟಿಲ್ಲ ಅಂತಂದ್ರೆ ಫೋನ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು. ಇಲ್ಲ ಇದು ಅಡ್ವಾನ್ಸ್ ಹಾಕೊಳ್ಳಬೇಕು ಅಂದ್ಬಿಟ್ಟು ಮಾಸ್ ಕತೆ ಹೇಳಿದೆ. ತುಂಬಾ ಊರ ಮಾಸ್, ಫುಲ್ ಮಾಸ್. ಎಲ್ಲರೂ ಸ್ಯಾಡ್ ಆಗಿ ಕೂತಿದ್ದಾರೆ. ಗುರು ಕತೆ ಇಷ್ಟ ಆಗಿಲ್ವಾ, ಇಲ್ಲ ನಾನೇ ಇಷ್ಟ ಆಗಿಲ್ವಾ ಅಂತ ಒಂದು ಡೌಟ್ ಶುರು ಆಗೋಯ್ತು ನನಗೆ. ಓಕೆ, ಇದು ವರ್ಕೌಟ್ ಆಗಿಲ್ವಾ, ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅಂದ್ಬಿಟ್ಟು ಇನ್ನೊಂದು ಮಾಸ್ ಹೇಳಿದೆ. ಕತೆ ಹೇಳೋದ್ಮೇಲೆ ತುಂಬಾ ಖುಷಿ ಆಯ್ತು ಬ್ರದರ್, ಇಟ್ ವಾಸ್ ನೈಸ್ ಮೀಟಿಂಗ್ ಯು, ಇನ್ನೊಂದು ಸಿನಿಮಾ ಮಾಡೋಣ ಅಂತ ಅಂದ್ರು. ಇದೇನ್ ಗುರು ಕಾಫಿನೂ ಕೊಟ್ಟಿಲ್ಲ, ಒಂದು ಇಲ್ಲಿಗೆ ಮುಗಿಸ್ಬಿಟ್ರಲ್ಲ ಅಂತ ಒಂದು ಬೇಜಾರಾಗೋಯ್ತು. ಆಕ್ಚುಲಿ ನನಗೆ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೀನಿ, ಆರಾಮ್ ಅರವಿಂದ್ ಸ್ವಾಮಿ ಅಂತ. ಸುಮ್ನೆ ಕತೆ ಕೇಳಿ ಫ್ರೆಂಡ್ಶಿಪ್ ಅಲ್ಲಿ ಹೆಂಗಿರು ಇಷ್ಟು ದೂರ ಬಂದಿದೀವಿ, ಅವ್ರಿಗೂ ಒಂದು ನಾಲೆಜ್ ಇರುತ್ತೆ, ಏನೋ ಚೇಂಜಸ್ ಹೇಳೋದು ಅದನ್ನು ಕತೆಗೆ ಹಾಕೊಂಡ್ಬಿಟ್ಟು ಸೂಪರ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕತೆ ಹೇಳಿದೆ ನಾನು. ಕತೆ ಹೇಳಿದ ತಕ್ಷಣನೇ ಬಹಳ ಅವ್ರಿಗೆಲ್ಲ ಇವರು ಪ್ರಶಾಂತ್ ಅವ್ರು ಎದ್ಬಿಟ್ಟು ಟ್ರೈಲರ್ ಕಟ್ ನನ್ನ ತಲೆಯಲ್ಲಿದೆ, ಇದನ್ನ ಹಿಂಗ್ ಮಾಡೋಣ ಅಂತ ಅವರು. ನಾನೇ ಫಿಕ್ಸ್ ಆಗಿಲ್ಲ, ಫಿಕ್ಸ್ ಆಗ್ಬಿಟ್ರೆ ಅಂತ ನನಗೆ ಕನ್ಫ್ಯೂಷನ್. ಆಮೇಲೆ ಒಂದಿನ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ, ಏನ್ ಗುರು ಏನ್ ಮಾಡೋದು. ನಾನು ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಒಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡೆ ಹೇಳಿದ್ದೆ ನಾನು, ಇದ್ರಲ್ಲಿ ಮಾಡ್ತೀನಿ ನಾನು. ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿ ಡಿವೈಡ್ ಮಾಡ್ತಾರೆ ಅಷ್ಟೇ, ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ. ನನಗೇನು ಅಂತಂದ್ರೆ ಪ್ಯೂರ್ಲಿ ಕಂಟೆಂಟ್ ಗುರು, ಒಂದ್ ಒಳ್ಳೆ ನರ್ಸೋ ಸಿನಿಮಾ ಮಾಡೋಣ, ಇದೇ ನನ್ನ ತಲೆ. ಕಮ್ಮಿ ಬಜೆಟ್ ಕೊಟ್ಟೆ, ಅದೇ ಸಿನಿಮಾಗೆ ಏನ್ ಬೇಕು ಅದೇ ತಗೊಳುತ್ತೆ ಅನ್ನೋದಕ್ಕೆ ನಿಜವಾಗ್ಲೂ ನನ್ನ ತಲೆಯಲ್ಲಿ ಏನೂ ಇರ್ಲಿಲ್ಲ. ಎಲ್ಲ ಹೊಸದಾಗಿ ಮಾಡೋಣ ಅಂತಿತ್ತು. ಒಂದ್ ಖಾಲಿ ಪೇಪರ್ ತಗೊಂಡೋಗಿ ಕೇಳ್ಕೊಟ್ಟೆ, ಅವ್ರು ತುಂಬ್ತಾ ಹೋದ್ರು. ಅರ್ಜುನ್ ಜನ್ಯ ತುಂಬಿದ್ರು ಮ್ಯೂಸಿಕ್ಗೆ, ಬಿಲನ ಮೇಡಮ್ ತುಂಬಿದ್ರು, ಹೃತಿಕಾ ತುಂಬಿದ್ರು, ಅಂಡ್ ಅಚ್ಯುತಣ್ಣನ್ ತುಂಬಿದ್ರು, ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್ ತುಂಬಿದ್ರು.
ಅಂಡ್ ಅಗೇನ್ ಏನು ಅಂತಂದ್ರೆ ನನಗೆ ಎಲ್ಲ ಹೊಸ್ತು ಅನ್ಸಕ್ಕೆ ಶುರುವಾಯ್ತು. ಯಾಕೆಂತಂದ್ರೆ ನಾನು ಅಷ್ಟು ಬ್ರಾಡ್ ಆಗಿ ಥಿಂಕ್ ಮಾಡಿಲ್ಲ ಸಿನಿಮಾ ಆಟೋಮೆಟಿಕ್ ಆಗಿ ಬ್ರಾಡ್ ಆಗ್ತಾ ಹೋಯ್ತು. ಒಬ್ಬ ಡೈರೆಕ್ಟ್ರು ಏನಂತಂದ್ರೆ ಗುರು ನನಗೆ ಒಂದು 60 ಮಾರ್ಕ್ಸ್ ಬಂದ್ರೆ ಸಾಕು ಅಂತ ಅನ್ಸುತ್ತೆ, ಇದು 80 ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಇದೇ ಕೊನೆ ಸಿನಿಮಾ ನಂದು ಕನ್ನಡ ಇಂಡಸ್ಟ್ರಿಲಿ. ಏನಕ್ಕೆ ಈ ಮಾತನ್ನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ ಇನ್ನು 20% ನಾವ್ ಯಾರು ಮೆಚ್ಚಕ್ಕಾಗಲ್ಲ ಬಿಡಿ. ಅವ್ರು ಮರ ಅನ್ನಲ್ಲ, ಏನೋ ಭೂಮಿ ಅನ್ನಲ್ಲ, ಆಕಾಶ ಅನ್ನಲ್ಲ. ಸೊ ಅಂತವ್ರು ನಾನು ದೇವರನ್ನ ಮೆಚ್ಚಕ್ಕಾಗಲ್ಲ. ನಾನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, 80% ಬಂದೇ ಬರುತ್ತೆ. ಬಂದಿಲ್ಲ ಅಂದ್ರೆ ಇದು ನನ್ನ ಕೊನೆ ಸಿನಿಮಾ ಕನ್ನಡದಲ್ಲಿ. ಇನ್ನೊಂದು ಗಣಿತು ಅಂತ ಒಂದು ಮಾಡಿದ್ದೀನಿ, ಆಮೇಲೆ ಕೇಳ್ಬಿಟ್ಟಿರ ಹೆಂಗೋ ಮಾಡಿದೆ ನೀನು ಅಂತ ಕೇಳ್ಬಿಟ್ಟಿರಾ. ಪ್ರೋಗ್ರಾಮ್ ಶುರುವಾಗಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ನನ್ನ ಹತ್ರ ಒಂದು ಟೇಬಲ್ ಅಲ್ಲಿ ಕುತ್ಕೊಂಡು ನಾನು ಒಂಚೂರು ಇನ್ಫಾರ್ಮೇಶನ್ ತೆಗೆದುತ್ತಾ ಇದ್ದೆ. ಅಂಕಿತ್ ಅವ್ರೆ ಏನ್ ಮಾತಾಡ್ಲಿ ಅಂತ ಕೇಳಿದ್ರು. ನಾನು ಅಲ್ಲ ನೀವು ಸಿನಿಮಾ ಬಗ್ಗೆ ಕಂಟೆಂಟ್ ಬಗ್ಗೆ ಮಾತಾಡಿ ಅಲ್ಲ, ಆದ್ರೂ ನಿಮಗೆ ಗೊತ್ತಿರುತ್ತಲ್ಲ ಏನ್ ಮಾತಾಡ್ಲಿ, ಇದು ಉಲ್ಟನೇ ಇದು. ಇಲ್ಲ ದಯವಿಟ್ಟು ಹೇಳ್ತೀನಿ, ನವೆಂಬರ್ 22 ನೋಡಿ. ಡ್ಯಾಮ್ ಶೋರ್ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಮತ್ತೆ ನನ್ನ ತಂಡದ ಬಗ್ಗೆ, ನನ್ನ ಟೆಕ್ನಿಷಿಯನ್ ಬಗ್ಗೆ ಚಿಕ್ಕದಾಗಿ ಮಾತಾಡ್ಲೇಬೇಕು. ನಿಮಗೂ ಹೋಗೋ ಆತರ ಇರುತ್ತೆ, ಬಟ್ ನನಗೂ ಕಾತರ ಇದೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ. ಸಿನಿಮಾದಲ್ಲಿ ಅಚ್ಚು ಸರ್ಗೆ ಕಾಂಬಿನೇಷನ್ ಅವ್ರ ಜೊತೆಯಾಗಿ ನಟಿಸಿದ್ದೀನಿ. ಒಬ್ಬ ಸೈಂಟಿಸ್ಟ್, ಕುಳ್ಳ ಸೈಂಟಿಸ್ಟ್, ವಿಶೇಷವಾದ ಪಾತ್ರ. ಫಾರಿನ್ ಇಂದ ಬಂದಿರ್ತೀನಿ, ಇವಾಗ ಇಂಡಿಯಾದಲ್ಲಿ ಇದ್ದೀನಿ, ತಿರ್ಗಾ ಹೊರಡೋದಿದೆ. ಸೊ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ನೀವು ಇಷ್ಟು ದಿನ ನೋಡದೇ ಇರುವಂತಹ ಒಂದು ಪಾತ್ರ ವಿಶೇಷವಾಗಿ ಮಾಡಿಸಿದ್ದಾರೆ. ಈ ಟೀಮೇ ನನಗೆ ತುಂಬಾ ಸಂತೋಷ ಕೊಡುತ್ತೆ. ಶ್ರೀಕಾಂತ್ ಆಗಿರ್ಬೋದು, ಹಾಗೆ ಪ್ರಶಾಂತ್, ಇಬ್ರು ಪ್ಯಾಷನೇಟ್ ಪ್ರೊಡ್ಯೂಸರ್ಸ್. ಚಿತ್ರರಂಗಕ್ಕೆ ಅದು ಬೇಕಾಗಿದೆ. ಅಂದ್ರೆ ಬರೀ ದುಡ್ಡು ಹಾಕಿ ಬಿಡೋದಲ್ಲ, ಕತೆ ಹಿಂದೆ ಕೂತ್ಕೋಬೇಕಾಗತ್ತೆ. ಅವರು ಪ್ರತಿ ಹಂತದಲ್ಲೂ ಅಭಿಷೇಕ್ ಶೆಟ್ಟಿ ಅವ್ರ ಜೊತೆ ಕೂತಿದ್ರು, ಆ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ರು, ಅದು ವಿಶೇಷ. ಹಾಗೆ ನನ್ನ ಫೇವರೈಟ್ ಅನೀಶ್ ಅವರು, ಅವ್ರ ಜೊತೆಗೆ ಇದು 2ನೇ ಸಿನಿಮಾ ನಂದು. ತುಂಬಾ ಖುಷಿ ಕೊಟ್ಟಿದೆ. ಎಲ್ಲರೂ ತುಂಬಾ ಬಹಳ ಕಾತರದಿಂದ ಕಾಯ್ತಿರುವಂತಹ ಸಿನಿಮಾ. ಖಂಡಿತ ಇದು ಸಕ್ಸಸ್ ಆಗತ್ತೆ. ಜೊತೆಗೆ ಇವೆರಡು ಕ್ಯಾರೆಕ್ಟರ್ಗಳು, ಗೌರವ್ ಹಾಗೆ ವಿಕ್ಕಿ, ಈ ಕ್ಯಾರೆಕ್ಟರ್ ನಿಮ್ಮನ್ನ ವಿಶೇಷವಾಗಿ ರಂಜಿಸುತ್ತೆ. ಹಾಗೇನೆ ಇವರು ಕೂಡ ಮುಖ್ಯ ಪಾತ್ರದಲ್ಲಿದ್ದಾರೆ. ಎಲ್ಲರಿಗೂ ನಿಮ್ಮೆಲ್ಲ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಭಿ ಸರ್. ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ತಿದ್ದಾರೆ, ಏನು ಗೊತ್ತಾಗ್ತಿಲ್ಲ ಇಲ್ಲ. ಥ್ಯಾಂಕ್ ಯು ಪ್ರಶಾಂತ್ ಸರ್, ಅನೀಶನ ನಿಮ್ ಜೊತೆ ಆಕ್ಟ್ ಮಾಡಿದ್ದಕ್ಕೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸ್ವಾಮಿ. ನನ್ನ ಜೀವನದಲ್ಲಿ ಹೊಸ ಆರಂಭ ಅಂತಾನೆ ಹೇಳಕ್ ನಾನು ಇಷ್ಟಪಡ್ತೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ನಾವೊಂದು ಯೂಟ್ಯೂಬ್ ಅಲ್ಲಿ ವೆಬ್ ಸೀರೀಸ್ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ನ ಕೊಡ್ತಾ ಇದ್ವಿ. ನಮ್ಮನ್ನ ಗುರುತಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಂತ, ಅದು ಇಂಥ ಅದ್ಭುತವಾದ ಸ್ಕ್ರಿಪ್ಟ್ ಅಲ್ಲಿ ನಮ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅಭಿಷೇಕ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸಿನಿಮಾ ಬಗ್ಗೆ, ಸಿನಿಮಾ ರೆಡಿ ಇದೆ ರಿಲೀಸ್ಗೆ, ತುಂಬಾ ಚೆನ್ನಾಗಿ ರೀಚ್ ಆಗಿದೆ. ತುಂಬಾ ಜನ ಎಲ್ಲಾ ಕಡೆ ಹೋಗಿದ್ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಕೇಳ್ತಾ ಇದಾರೆ, ಆರಾಮ್ ಅರವಿಂದ್ ಸ್ವಾಮಿ ನೋಡ್ತೀವಿ, 100% ನೋಡ್ತೀವಿ ಅಂತ. ಇನ್ನೊಂದು ಪ್ಲಸ್ ಏನಂದ್ರೆ ಸ್ಟಾರ್ಟಿಂಗ್ 3 days 99 rupees ಇರೋದು. ಸೊ ಅದೊಂದು ಮುಖ್ಯವಾಗಿ ಬೇಕಾಗಿತ್ತು. ಸೊ ಎಲ್ಲಾರು ಸಿನಿಮಾನ ನೋಡಿ, ಇದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂತ ಸಿನಿಮಾ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್ ಅಂತ. ಸೊ ಪ್ರತಿದಿನ ರಾತ್ರಿ 9 ರಿಂದ 12 ಕಿವಿ ಮಾತು ಅಂತ ಕಾರ್ಯಕ್ರಮ 92.7 ಬಗ್ಗೆ ನಡೆಸ್ಕೊಡ್ತೀನಿ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ಕ್ಷಮೆ ಇರಲಿ. ತಂಡ ಮೊದಲೇ ನಮ್ಮನ್ನು ಕರೀತಾರಂತ ನಾವು ಊಹೆನೂ ಮಾಡಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅಭಿಷೇಕ್ ಅವರು ಕಾಲ್ ಮಾಡಿ ಹೇಳಿದಾಗ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ, ಇನ್ಫ್ಯಾಕ್ಟ್ ಅದಕ್ಕೆ ಮುಂಚೆ ಫ್ರೆಂಚ್ ಬಿರಿಯಾನಿ, ಇಕ್ಕಟ್ ಸಿನಿಮಾ ಅದೆಲ್ಲ ಮಾಡಿದ್ದೆ. ಇಕ್ಕಟ್ ಸಿನಿಮಾ ನೋಡಿದ ನಂತರ ಅಭಿಷೇಕ್ ಸರ್ ಫೋನ್ ಮಾಡಿ ಈ ತರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು. ನಮ್ಮ ಕಾಂಬಿನೇಷನ್ಗೆ ಹೋದ್ವಿ, ರೂಮಲ್ಲಿ ಆಡಿಷನ್ ಮಾಡಿದ್ವಿ. ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಬ್ರೋ ಅಂತ ಹೇಳಿದ್ರು. ಸೊ ಒಂದಂತೂ ಸತ್ಯ, ನಾವು ಏನೇ ಸಹ ಕಲಾವಿದ್ರು ಏನೇ ಮಾಡಕ್ ಹೊರಟ್ರು ಅದಕ್ಕೆ ಬೆನ್ನೆಲುಬಾಗಿರುವಂತಹ ಮೇನ್ ಕ್ಯಾರೆಕ್ಟರ್ ಯಾರು ಇರ್ತಾರೆ, ದ ಲೀಡ್ ಆಫ್ ದ ಸಿನಿಮಾ. ಸೊ ಅವ್ರು ಅದಕ್ಕೆ ಅಷ್ಟೇ ಪ್ರೋತ್ಸಾಹ ಕೊಡಬೇಕು. ಸೊ ದಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಡಾರ್ಲಿಂಗ್ ನಮ್ಮ ಅನೀಶ್ ಸರ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ ಸಿನಿಮಾ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಸೊ ಖುಷಿ ಆಯ್ತು. ಅದಕ್ಕೆ ನಾವ್ ಏನ್ ಬಜೆಟ್ ಕೊಟ್ಟಿದ್ವಿ ಅಭಿಗೆ, ಅದಕ್ಕೂ 3 times ಆಡ್ ಮಾಡಿದೀವಿ ಈಗ ಪ್ರಮೋಷನ್ಗೆ. ಸೊ ದಟ್ ಈಸ್
ಎಲ್ಲರೂ ಬಂದು 22ನೇ ತಾರೀಕು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ. 99 ರೂಪಾಯಿ. ದಟ್ ಈಸ್ ಒನ್ ಮೋರ್ ಸ್ಟ್ರಾಟಜಿ ವಾಟ್ ನಾವು ಡಿಸೈಡ್ ಮಾಡಿರೋದು. ಸೊ ಕ್ಲಿಕ್ ಆಗುತ್ತೆ ಅನ್ಕೊಂಡಿದೀವಿ, ನೋಡೋಣ. ಥ್ಯಾಂಕ್ ಯು. ನೋಡೋದೇನಿಲ್ಲ, ಹೊಡಿತೀನಿ. ಆಲ್ ಕಾನ್ಫಿಡೆನ್ಸ್ ಬಿಕಾಸ್ ಇರಬೇಕು ನಮ್ಮದೇ ಹೀರೋ ಸ್ಪೀಚ್ ಕೊಡ್ತೀರಾ ನಿರ್ಮಾಪಕರ ವಿಷಯ ಕೊಡ್ತೀನಿ. ಏನ್ ಬರ್ಕೊಂಡ್ ಬಂದಿಲ್ಲ, ಏನ್ ಬರುತ್ತೆ ಹೇಳ್ತೀನಿ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವ ಧನ್ಯವಾದಗಳು ಸರ್. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಥ್ಯಾಂಕ್ ಯು. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ನಮ್ಮ ರೋಲಿಂಗ್ ಸ್ಟಾರ್ ಮುರಳಿ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೂರಿಬಾಯಿ ಥ್ಯಾಂಕ್ ಯು ಸೋ ಮಚ್. ಸೂರಿಬಾಯಿ ಬಗ್ಗೆ ಒಂದು ಚಿಕ್ಕ ಕಥೆ ಹೇಳ್ಬಿಡ್ತೀನಿ. ಚಿಕ್ಕದು ಗುಲ್ಟು ಅಂತ ಒಂದು ಚಿತ್ರ ಮಾಡಿದೆ, ರಿಲೀಸ್ ಆಯಿತು. ಬೆಳಗ್ಗೆ ಎದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಥಿಯೇಟರ್ ಹತ್ರ ಹೋಗ್ಬೇಕಾ, ಗಾಂಧಿನಗರ್ಗೆ ಹೋಗ್ಬೇಕಾ, ಏನಪ್ಪ ವಾಟ್ ಇಸ್ ದ ಪ್ರೊಸೀಜರ್ ಅನ್ನೋದೇ ಗೊತ್ತಿಲ್ಲ. ಎಲ್ಲ ಅಮಾಯಕರು ಎಲ್ಲ ಹೊಸ ತಂಡ ಕಟ್ಕೊಂಡು ಬಂದಿದ್ರಿ. ಒಂದ್ ಫೋನ್ ಬಂತು, ಸೂರಿಬಾಯಿ ಫೋನ್. ಫ್ರೈಡೆ ಮಾರ್ನಿಂಗು ಎಲ್ಲ ಹೊಸ ತಂಡ ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋ ನನ್ನ ಸ್ಪೀಚ್ ನೋಡಿ ನೀವು ತುಂಬ ಯೂಸ್ಫುಲ್ ಆಗುತ್ತೆ. ಸೂರಿಬಾಯಿ ಫೋನ್ ಮಾಡಿದ್ರು, ಯಾರೇ ಪ್ರಶಾಂತ ಮಾತಾಡ್ದ. ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಗುಲ್ಟು ಅಂತ ಸಿನಿಮಾ. ನನಗೆ ಅವಾಗ ಪರಿಚಯ ಇರಲಿಲ್ಲ. ಅವರೇ ನಮ್ಮನ್ನು ಖುದ್ದಾಗಿ ಕರೆಸ್ಕೊಂಡು ಸಿನಿಮಾ ಬಗ್ಗೆ ನಮ್ಗೆ ಹೇಳಿ ಈ ಥರ ಮಾಡಿ ನಾನು ಇವತ್ತು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಬಹುಪಾಲು ಸೂರಿಬಾಯಿಗೂ ಸಲ್ಲುತ್ತದೆ. ಥ್ಯಾಂಕ್ ಯು. ನನಗೊಬ್ಬನಿಗೆ ಗೊತ್ತಿರೋದು, ಅದು ಪ್ರೂವ್ ಆಗಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಸಿನಿಮಾ ಮಾತಾಡುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆರಾಮ್ ಅರವಿಂದ್ ಸ್ವಾಮಿ. ಅನೀಶ್, ಇದು ಲೈಫ್ ಚೇಂಜಿಂಗ್ ಮೂವಿ ಆಗಲಿ. ನೀನು ಇಷ್ಟು ವರ್ಷ ಪಟ್ಟಿರೋ ಕಷ್ಟ ನಾನು ಫಸ್ಟ್ ಸಿನಿಮಾಯಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ. ನಾನು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೆ, ಹೀರೋ ಆಗೋಕ್ಕೆ ಹುಟ್ಟಿರೋನು ಅನೀಶು ಅಂತ. ಅದು ಅಟ್ಲೀಸ್ಟ್ ಇಲ್ಲಿಂದ ಆದರೂ ಪ್ರೂವ್ ಆಗೋಗ್ಲಿ. ಆ್ಯಂಡ್ ಪ್ರೊಡ್ಯೂಸರ್ಸ್ ಪ್ರಶಾಂತ್, ಶ್ರೀಕಾಂತ್ ಈಸ್ ಮೋರ್ ಲೈಕ್ ಮೈ ಬ್ರದರ್. ಶ್ರೀಕಾಂತ್, ಪ್ರಶಾಂತ್ ತುಂಬ ಒಳ್ಳೇದಾಗಲಿ. ಫಿಟ್ಟಿಂಗ್ ಇಟ್ಬಿಟ್ಟಲ್ಲಪ್ಪ ಲಾಸ್ಟ್ಗೆ. ಆಯಿತು, ಓಕೆ. ಅಭಿಷೇಕ್ ಎಲ್ಲ ಇಷ್ಟು ಬೀಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಕತೆ, ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ. ಆಲ್ ದ ವೆರಿ ಬೆಸ್ಟ್. ನಾನು ನೋಡಿಲ್ಲ, ನಾನು ಏನೇನು ಟ್ರೈಲರ್ ನೋಡಿದ್ದೀನಿ, ಹಾಡು ನೋಡಿದ್ದೀನಿ, ಅದರಲ್ಲೇ ಐ ಆಮ್ ವೆರಿ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಬೇರೆ ಥರ ಕಾಣ್ತಿದೆ. ಇದುವರೆಗೂ ಅನೀಶ್ ಮಾಡಿರೋ ಸಿನಿಮಾ ಥರ ಕಾಣ್ತಿಲ್ಲ. ಇಟ್ಸ್ ಲುಕಿಂಗ್ ವೆರಿ ಗುಡ್. ಆ್ಯಂಡ್ ಮಿಲನಾ, ಯು ಆಲ್ವೇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ರಿತಿಕಾ ರಾಯ್ ಫಾರ್ ದ ಸೆಕೆಂಡ್ ಮೂವಿ, ವೆರಿ ಹ್ಯಾಪಿ, ಯು ಆರ್ ಲುಕಿಂಗ್ ವೆರಿ ಗುಡ್. ಆ್ಯಂಡ್ ನಮ್ಮ CBI ಭಟ್ರು, ವೆರಿ ಹ್ಯಾಪಿ ಟು ಸಿ ಯು. ವಿಕಿ, ವೆರಿ ನೈಸ್. ಆ್ಯಂಡ್ ಅನಂತು, ಖುಷಿ ಆಯಿತು. ಚಿನ್ನ, ನೀನೇ ಮೇನ್ ವಿಲನ್ ಅಂತೆ, ಸೂಪರ್, ಖುಷಿ ಆಯಿತು. ಆ್ಯಂಡ್ ಗೌರವ್ ಬಗ್ಗೆ ಒಂದು ಮಾತಾಡಬೇಕು. ಗೌರವ್ ಶೆಟ್ಟಿ, ನಾನು ಯಾವಾಗ ಸ್ವಲ್ಪ ಡಿಪ್ರೆಸ್ ಆಗಿರ್ತೀನಿ, ಬೇಜಾರಾಗಿರುತ್ತೆ, ಈ ಅಪ್ಪಂದು ಯೂಟ್ಯೂಬ್ ಸೀರೀಸ್ ನಾನು ಎಂಟರ್ಟೈನ್ ಮಾಡ್ಬೋದು. ಐ ಆಮ್ ಸೋ ಹ್ಯಾಪಿ. ನೀನು ಒಂದು ಹೈಟ್ಸ್ ರೀಚ್ ಆಗ್ತೀಯಾ. ಯು ಆರ್ ವಂಡರ್ಫುಲ್ ಪರ್ಫಾರ್ಮರ್. ಸೋ ಗುಡ್ ಟು ಸಿ ಯು ಲೈಕ್ ದಿಸ್. ತುಂಬ ಖುಷಿ ಆಯ್ತು. ಆ್ಯಂಡ್ ಸಿನಿಮಾ ಬಗ್ಗೆ ಇನ್ನೊಂದು ಮೀಡಿಯಾ ಎಲ್ಲರನ್ನೂ ಒಂದೇ ರಿಕ್ವೆಸ್ಟು, ಎಲ್ಲ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತಾರೆ. ಏನು ಉಳಿಸೋದು ಬೆಳೆಸೋದು ಬೇಕಾಗಿಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ. ಓಪನಿಂಗು ಫಸ್ಟ್ ಓಪನಿಂಗ್ ಬಂದ್ಬಿಟ್ರೆ ಸಾಕು. ಆಮೇಲೆ ಸಿನಿಮಾ ಚೆನ್ನಾಗಿದ್ರೇನೆ ನೀವು ಉಳಿಸೋದು ಬೆಳೆಸೋದು, ಇಲ್ಲಾಂದ್ರೆ ಏನೂ ಇಲ್ಲ. ಓಪನಿಂಗ್ ಬರೋ ಕೆಲಸ ಮಾಡಿ. ದಯವಿಟ್ಟು ಆಡಿಯನ್ಸ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಒಂದೇ, ಸಿನಿಮಾ ಫಸ್ಟ್ ಬಂದು ನೋಡಿ, ಆಮೇಲೆ ರಿವ್ಯೂಗಳ ಕಡೆ ಗಮನ ಕೊಡಿ. ಫಸ್ಟ್ ರಿವ್ಯೂ ಯಾರು ಅವ್ರಿಗೇನು ಅನ್ಸುತ್ತೋ ಅವ್ರು ಹೇಳ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಬೇಡ. ದಯವಿಟ್ಟು ಓಪನಿಂಗ್ ಬನ್ನಿ. 99 ರೂಪೀಸ್ ಟಿಕೆಟ್ ಇಟ್ಟಿದ್ದಾರೆ ಅಂದ್ರೆ ಎಲ್ರಿಗೂ ಸಿಗ್ಲಿ, ಎಲ್ರಿಗೂ ಅಫೋರ್ಡಬಲ್ ಆಗಲಿ ಅಂತಾನೆ ಮಾಡಿದ್ದಾರೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ. ಆಮೇಲೆ ನಿಮ್ಮ ಇಷ್ಟ, ಚೆನ್ನಾಗಿಲ್ಲ ಅಂದ್ರೆ ಬೈಕೊಂಡು ಹೊರಟೋಗಿ, ಬಟ್ ಥಿಯೇಟರ್ ಫಸ್ಟ್ ಬಂದ್ಬಿಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾತನಾಡೋದಕ್ಕೆ ವೇದಿಕೆಯಲ್ಲಿ ನಿಮ್ಮ ಮುಂದೆ. ಹಾಗಾಗಿ ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲ ಪ್ರೆಸ್ ಫ್ರೆಂಡ್ಸ್ಗೆ, ಡಿಜಿಟಲ್ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು, ಎಲ್ರಿಗೂ ನಮಸ್ಕಾರ. ತುಂಬಾ ಪ್ರಿಪೇರ್ ಆಗಿದ್ದೆ, ಏನ್ ಮಾತಾಡಬೇಕು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೂರಿಬಾಯ್ ಫಾರ್ ಗ್ರೇಸಿಂಗ್ ದಿಸ್ ಇವೆಂಟ್. ಸೂರಿಬಾಯ್ ನಂದು ಆಲ್ಮೋಸ್ಟ್ 1 ಡೆಕೆಡ್ ಇಂದ ಫ್ರೆಂಡ್ಸ್. ಅಂಡ್ ನಾನು ಯಾವಾಗಲೂ ಸೂರಿಬಾಯ್ ಹೇಳಿದೆ, ಸರ್ ಸೂರಿಬಾಯ್ ಬೇಗ ಡೈರೆಕ್ಟ್ ಮಾಡಿ ಅಂತ. ಅಂಡ್ ಐ ಸ್ಟಿಲ್ ರಿಮೆಂಬರ್ ಆ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ
ದೇರ್ ವಾಸ್ ಅ ಇಶ್ಯೂ. ಇದು ಆ ಎಲ್ಲ ಒತ್ತಡವನ್ನು ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ದ ವೇ ಯು ವರ್ಕ್ ಫಾರ್ ಬಗೀರಾ ಅಂಡ್ ದ ರಿಸಲ್ಟ್ ಇಸ್ ಆಲ್ಸೋ. ನಾನು ಮಾದೇಶ್ವರ ಹೋಗಿದ್ದೆ ಸಿನಿಮಾ, ಐ ಎಂಜಾಯ್ಡ್ ಥರೋಲಿ ಅಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀಮುರಳಿ ಸರ್. Sir, we both have a connection, sir. Struggle, sir. I always, when your absence, I mentioned your name. ಅಂದ್ರೆ ಒಂದು ಪೀರಿಯಡ್ ಅಲ್ಲಿ ಮುರಳಿ ಸರ್ ಕತೆ ಆಗೋಯ್ತು, ಮುರಳಿ ಸರ್ ಅಷ್ಟೇ, ಮುರಳಿ ಇದೆಲ್ಲವೂ ಇತ್ತು. ಉಗ್ರಂ ಕೊಟ್ರಿ, ಯಾರ್ಯಾರು ಮಾತಾಡೋದು ಎಲ್ಲರೂ ಮನೆ ಕಡೆ ಕರೆಸ್ಕೊಂಡ್ರಿ ನೀವು. ದಿಸ್ ಇನ್ಸ್ಪೈರ್ಸ್ ಸರ್ ನಿಜವಾಗ್ಲು. ಅದೇ ಕಷ್ಟ ಪಡ್ತಿದ್ರೆ ದೇವ್ರು ಒಂದಿನ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ಯು ಹ್ಯಾವ್ ಗಿವನ್. ನಮ್ಮಂತವ್ರಿಗೆ ಅದು ಇನ್ಸ್ಪೈರ್. ಐ ಸ್ಟಿಲ್ ರಿಮೆಂಬರ್ ಉಗ್ರಮ್ನ ನಾನು ತುಂಬಾ ಪ್ರೌಡ್ ಆಗಿ ಹೈದರಾಬಾದ್ ಅಲ್ಲಿ ತೋರಿಸ್ತಿದ್ದೆ ನನ್ನ ಫ್ರೆಂಡ್ಸ್ಗೆ. ನೋಡ್ರ ನಮ್ಮ ಸಿನಿಮಾ ನೋಡಿ ಹೆಂಗ್ ಬಂದಿದೆ, ನೋಡಿ ಮುರಳಿ ಸರ್ ಅಂತ. ಸೊ ನೀವು ಇಂಡಸ್ಟ್ರಿ ಹೇಳ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಇಲ್ಲ ಅಂತ. ನಿಜವಾಗ್ಲು ಅಕಿರಾ ಟೈಮಲ್ಲಿ ಬಂದು ಕೇಳಿದೆ ನಿಮ್ಮನ್ನ, ಯುಡಿನ್ಸ್ ಏನು ವಾಸು ಕೇಳಿದೆ, ಅಮರ್ಜುನ ಕೇಳಿದೆ, ಈಗಲೂ ಮತ್ತೆ ಕೇಳಿದಾಗ ಯು ಸೈಡ್ ನಿನಗೋಸ್ಕರ ಬರ್ತೀನಿ ಅಂದಾಗ ಫೀಲ್ಸ್. ಎಲ್ಲರೂ ಹೇಳ್ತಾರೆ ಏನು ಹರೀಶ್ ಅದೃಷ್ಟ, ಹರೀಶ್ ತುಂಬಾ ಅದೃಷ್ಟವಂತ ಅಂತೀನಿ ನಾನು. ಬಿಕಾಸ್ ದಿಸ್ ಸಪೋರ್ಟ್, ಒಂದು ವಿಡಿಯೋ ಹಾಕಂಗಿಲ್ಲ ಅಂತ ಕಮೆಂಟ್ ಬರ್ಬೇಕು, ಗುರು ನೀನ್ ಗೆಲ್ತೀಯ ಗುರು, ನೀನ್ ಎದುರುಬೇಡ ಗುರು. ನಾನು ಪ್ರೀ ರಿಲೀಸ್ ಇವೆಂಟ್ ಬರ್ತೀನಿ, ನನ್ನ ಪ್ರೆಸ್ ಫ್ರೆಂಡ್ಸ್ ಅಷ್ಟೇ, ಗುರು ಈ ಸರಿ ಹೊಡಿಬೇಕು ಗುರು, ಮೆಸೇಜ್ ಅಲ್ಲಿ ಗುರು ಸೆಂಚುರಿ ಹೊಡಿ ಗುರು. ಹೆಂಗಾಗ್ಬಿಡುತ್ತೆ ಗುರು, ನನಗೋಸ್ಕರ ಆಗಿರ್ಬೋದು, ನನ್ನ ಫ್ರೆಂಡ್ಸ್ಗೋಸ್ಕರ ಈ ಸರಿ ಆ ಗೆಲುವು ಕೊಟ್ಬಿಡು ಅನ್ಸುತ್ತೆ ನನಗೆ. ಸೊ ಇದೆಲ್ಲವೂ ನಾನು ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಐ ಥಿಂಕ್ ದಿಸ್ ದ 12th ಫ್ರೈಡೆ ಫೇಸಿಂಗ್ 12ನೇ ಸಿನಿಮಾ. ನಾನು ಎದುರು ಎಲ್ಲರೂ 14 ವರ್ಷ ಆಯ್ತು ಅಂತಾರೆ, ನನಗೇನು ನೆನಪೇ ಇಲ್ಲ. 12ನೇ ಫ್ರೈಡೆ ಫೇಸ್ ಮಾಡ್ತಿದ್ದೀನಿ. ಅಂಡ್ ದಿಸ್ ಫಿಲಮ್ ವಿಲ್ ಬಿ ರಿಮೆಂಬರ್ಡ್. ಪ್ರತಿ ಸರಿ ಅನೀಶ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ದ, ಅನೀಶ್ ಆಕ್ಟಿಂಗ್ ಚೆನ್ನಾಗಿ ಮಾಡ್ದ, ಆಕ್ಷನ್ ಸೀನ್ಸ್ ಚೆನ್ನಾಗಿ ಮಾಡ್ದು. ಈ ಸರಿ ಐ ವಾಂಟ್ ಹಾಸನಲ್ಲಿ ಇಷ್ಟು ಕಲೆಕ್ಷನ್ ಆಯ್ತು, ಮಂಗಳೂರಲ್ಲಿ ಇಷ್ಟು ಕಲೆಕ್ಷನ್ ಆಯ್ತು, ಬೆಂಗಳೂರು ಇಷ್ಟು ಹೊಡೆದ, ಇದನ್ನ ನಾವು ನೋಡ್ಬೇಕು. ಬಿಕಾಸ್ ಐ ನೋ ಇದು ಈ ಜರ್ನಿಯಲ್ಲಿ ಏನ್ ಕಲಿತೆ ಅಂದ್ರೆ, ಒಂದು ಒಳ್ಳೆ ನಟ ಆಗಿರ್ಬೋದು, ಒಳ್ಳೆ ನಟ ಫ್ರೈಡೆ ಬಾಕ್ಸ್ ಆಫೀಸ್ ಅಲ್ಲಿ ಸೋತ್ರೆ ಅವ್ನು ಕೆಟ್ಟ ನಟ. ದಿಸ್ ಇಸ್ ಅ ವೆರಿ ಹಾರ್ಶ್ ರಿಯಾಲಿಟಿ ಇಂಡಸ್ಟ್ರಿ. ನಾನು ತಪ್ಪು ಅಂತ ಹೇಳಲ್ಲ. ಒಂದು ಸಾಮಾನ್ಯವಾದ ನಟನ ಬಾಕ್ಸ್ ಆಫೀಸ್ ಫ್ರೈಡೆ ಗೆದ್ರೆ ಅದು ಅದ್ಭುತ ಆಗುತ್ತೆ. ಅಂಡ್ ಐ ಡೋಂಟ್ ನೋ, ನಾನು ಎಲ್ಲರಿಗೂ ಹೇಳ್ತೀನಿ ಅನೀಶ್ ಫಸ್ಟ್ ಸಿನಿಮಾಲೇ ಗೆದ್ದ ಅಂತ ಹೇಳ್ತೀನಿ. ಬಿಕಾಸ್ ಆಫ್ ದ ಆಡಿಯನ್ಸ್ ಆರ್ ನನಗೆ ಕೊಡ್ತಿರೋ ಪ್ರೀತಿ ಇಲ್ಲ. ನನ್ನ ಸಕ್ಸಸ್ ಆಗಬೇಕು, ನನ್ನ ಸಕ್ಸಸ್. ಬೆಳಿಗ್ಗೆ ಟಿಫಿನ್ ಮಾಡ್ತಿದ್ದೆ ಸರ್ ಆರಾಮದಲ್ಲಿ. ಸಾಮಾನ್ ಕೇಮ್ ಸರ್, ನವೆಂಬರ್ 22 ಅಲ್ವಾ ಸಿನಿಮಾ ರಿಲೀಸು? ಹೌದು ಅಂದೆ. ಸರ್ ನೀವು ಗೆಲ್ತೀರಾ ಸರ್, ನಿಮ್ಗೋಸ್ಕರ ಮಾರ್ನಿಂಗ್ ಶೋ ನೋಡ್ತೀನಿ ಅಂದಾಗ ಲೈಕ್ ವಾಟ್, ಇದಕ್ಕಿಂತ ಏನ್ ಬೇಕು? ಐ ಆಮ್ ರಿಯಲಿ ಟಚ್ಡ್. ಅಂಡ್ ಒಂದೊಂದು ಟೈಮ್ ಎಮೋಷನಲ್ ಆಗ್ತೀನಿ. ಬಿಕಾಸ್ ದ ಟೀಮ್, ನನಗೆ ಇರುವಂತ ಈ ಟೀಮ್, ಇಲ್ಲಾಂದ್ರೆ ನನ್ನ ಪ್ರಶಾಂತ್ ತುಂಬಾ ಕ್ಲೆವರ್ ಪ್ರೊಡ್ಯೂಸರ್, ಅಣ್ಣ. ಬಟ್ ಎಂತ ಕ್ಲೆವರ್ ಅಂದ್ರೆ ಸರ್, ಅಣ್ಣ ಆದ ಕೂಡಲೇ ಪ್ರೊಡ್ಯೂಸ್ ಮಾಡಲ್ಲ. ಈ ವಿಲ್ ನಾಟ್ ಪ್ರೊಡ್ಯೂಸ್. ಗುಲ್ಟು ಮಾಡಿದಾಗೂ ಜೊತೆಲಿದ್ದ, ನನಗೆ ಮಾಡಿಲ್ಲ. ಸಾರ್ವಜನಿಕರು ನನಗೆ ಮಾಡಿಲ್ಲ. ಆರಾಮರ್ವಿ ಸರ್ ಗುರು ಇದು ಮಾಡ್ತೀನಿ ನಿನಗೆ, ದಿಸ್ ವಿಲ್ ಮೇಕ್ ಅ ಮಾರ್ಕ್ ಅಂತ. ಸೊ ವೆರಿ ಬಿಸ್ನೆಸ್ ಮ್ಯಾನ್. ಶ್ರೀಕಾಂತ್ ಎಮೋಷನಲ್, ಎಷ್ಟು ಎಮೋಷನಲ್ ಅಂದ್ರೆ ಒಂದೊಂದ್ಸರಿ ಅನ್ಸುತ್ತೆ ನನಗೆ ಯಾವ್ದಾದ್ರು ಇನ್ನೇನು ಜನದಲ್ಲಿ ತಂದೆ ಆಗ್ಬಿಟ್ಟಿದ್ದ ಶ್ರೀಕಾಂತ್. ನನಗೆ ಲಿಟ್ರಲಿ ಸರ್ ಫ್ರಮ್ ಅಕಿರಾ ಈಸ್ ಬೀನ್ ವಿತ್ ಮಿ. ಯಾರಿಗಾದ್ರೂ ಒಂದು ಫ್ರೆಂಡ್ ಅಂತ ಬೇಕಂದ್ರೆ ಶ್ರೀಕಾಂತ್ ತರ ಇರ್ಬೇಕಂತ. ನಮ್ಮಪ್ಪ ಮೇಲೆ ನಿಲ್ಲೋದು ಒಂದು ಸ್ವಾರ್ಥ, ಅವ್ರ ಮಗಕ್ಕೋಸ್ಕರ. ಇವ್ನು ಎಂತ ಮ್ಯಾಡ್ ಫೆಲೋ ಅಂದ್ರೆ ನಿನಗೋಸ್ಕರ ನಿಲ್ತೀನಿ. ನಿನಗೂ ಎಷ್ಟೋ ಸರಿ ಹೇಳ್ತೀನಿ, ಇನ್ನೊಂದು ಸಿನಿಮಾ ಮಾಡೋ, ಇನ್ನೊಂದು ಸಿನಿಮಾ ಮಾಡಲ್ಲ. ನೀನು ಗೆಲ್ಲೋರು ನಿನಗೆ ಮಾಡ್ತಿದ್ದೆ, ನೀನು ಗೆದ್ದಾದ್ಮೇಲೆ ಇನ್ನೊಂದು ಟ್ಯಾಲೆಂಟ್ ಪಿಕ್ ಮಾಡೋಣ, ಅವ್ರಿಗೆ ಸಿನಿಮಾ ಮಾಡ್ತಾ ಹೋಗೋಣ ಅಂತ. ಸೊ ಐ ಆಮ್ ವೆರಿ ಮಚ್ ಇದೆಲ್ಲವೂ ನನ್ನ ಅದೃಷ್ಟ ಅನ್ಸುತ್ತೆ. ನಮ್ಮ ನಂದೀಶ ಇದ್ದಾನೆ, ನಿಂತ್ಕೊಳ್ಳೋ ಜನ ಎಲ್ಲ ನೋಡ್ಲಿ. ಅಕ್ಕಿರಿಂದ ನಿಂತಿದ್ದೆ ಸರ್. ಲೈಟಿಂಗ್ ಡಿಪಾರ್ಟ್ಮೆಂಟ್ ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ಫ್ರಮ್ ಅಕೀರಾ ಟಿಲ್ ದಿಸ್ ಫಿಲ್ಮ್ ಇನ್ ಮೈ ಸೆಟ್ 70 ಜನ ನನ್ನವರೇ.